ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಜೋಳದ ನುಸಿಂದ ಕಟ್ಟಾಲಿ ಮಾಡೋದು ಉತ್ತರ ಕರ್ನಾಟಕದಲ್ಲಿ ಇದು ತುಂಬ ಫೇಮಸ್ಸು. ಈ ಬೇಸಿಗೆಯಲ್ಲೂ ಅಂತೂ ಇದನ್ನು ಮಾಡ್ಕೊಂಡು ತಿಂತಾನೆ ಇರ್ತಾರೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಒಂದು ಕಪ್ಪು ಜೋಳ ತೊಗೊಂಡಿದ್ದೀನಿ. ನೋಡಿ, ಈ ಥರ ಚಿಕ್ಕ ಜೋಳ ಬರುತ್ತಲ್ಲ ಅದನ್ನು ತೊಗೊಳ್ಳಿ. ಇದನ್ನ ಮಿಕ್ಸಿಗೆ ಹಾಕ್ಕೊಂಬಿಡೋಣ. ನೋಡಿ, ಅದನ್ನು ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ನುಚ್ಚಾಗಿರಬೇಕು ಇದು. ನೋಡಿ, ಈ ಥರ ನಾನು ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಬಿಟ್ಟು ಇದನ್ನು ನಾನು ಒಂದು ಸ್ವಲ್ಪ ಜಲ್ಲಡಿ ಹಿಡಿತೀನಿ. ನೋಡಿ, ಈ ಥರ ಇಟ್ಕೊಂಬಿಡಿ. ಕೆಳಗಡೆ ಎಲ್ಲ ಹಿಟ್ಟು ಬೀಳುತ್ತೆ, ಮೇಲೆ ಮಾತ್ರ ನುಚ್ಚಿರುತ್ತೆ. ಇದನ್ನು ಹಿಟ್ಟನ್ನ ಒಂದು ಕಡೆ ಎತ್ತಿಟ್ಕೊಂಡ್ಬಿಡೋಣ. ಇದು ಆಮೇಲೆ ಯೂಸ್ ಮಾಡ್ಕೊಳ್ಳೋಣ ಲಾಸ್ಟಲ್ಲಿ. ನೋಡಿ, ನಾನೊಂದು ಪಾತ್ರೆಗೆ ಒಂದು ಸ್ವಲ್ಪ ಮಜ್ಜಿಗೆ ಹಾಕಿದ್ದೀನಿ. ಒಂದು ಗ್ಲಾಸು ನೀರು ಹಾಕ್ಕೊಂಡಿದ್ದೀನಿ. ಅದನ್ನ ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಉಗುರು ಬೆಚ್ಚಗೆ ಬಿಸಿ ಆದರೆ ಸಾಕು. ನೋಡಿ, ನಾನು ಹಿಡ್ದಿರೋ ಅಂಥ ನುಚ್ಚಿರುತ್ತಲ್ಲ, ಜೋಳದ ನುಚ್ಚು, ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಕೈ ಆಡಿಸ್ಕೊಂಬಿಡೋಣ. ಗ್ಯಾಸನ್ನ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಅಷ್ಟೇ. ಆದಮೇಲೆ ಇದನ್ನ ಕೈ ಆಡಿಸ್ಬಿಟ್ಟು ನಾನು ಒಂದು ನೈಟು ಇದನ್ನು ಸಾಯಂಕಾಲನೇ ಮಾಡ್ಕೊಂಬಿಡಬೇಕು. ಒಂದು ನೈಟ್ ಬಿಟ್ಬಿಟ್ಟು ಬೆಳಿಗ್ಗೆ ನಾನು ಇದನ್ನು ತೆಗಿತೀನಿ. ನೋಡಿ, ಇವಾಗ ಇದು ಒಂದು ಸ್ವಲ್ಪ ಹುಳಿ ಬಂದಿರುತ್ತೆ. ಇವಾಗ ನಾನು ಗ್ಯಾಸ್ ಆನ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಇದೊಂದು ಸ್ವಲ್ಪ ಕೈ ಆಡಿಸ್ಕೊಂಡ್ಬಿಡೋಣ. ನೆಂದಿರುತ್ತೆ ನುಚ್ಚೆಲ್ಲ ಚೆನ್ನಾಗಿ. ಇದಕ್ಕೆ ಎಷ್ಟು ನೀರು ಬೇಕು ಅಷ್ಟನ್ನು ಹಾಕ್ಕೊಳ್ಳಿ. ನಾನು ಒಂದು 3ರಿಂದ 4 ಗ್ಲಾಸ್ ನೀರು ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಕೈ ಆಡಿಸ್ಕೊತಾ ಇರಬೇಕು. ಇದನ್ನು ಮಾಡುವಾಗ ಮಾತ್ರ ಎಲ್ಲೂ ಹೋಗೋಂಗಿಲ್ಲ. ಇದು ಆಗೋವರೆಗೂ ಕೈ ಆಡಿಸ್ತಾನೇ ಇರಬೇಕು, ಇಲ್ಲಾಂದರೆ ಇದು ತಳ ಹಿಡಿಯುತ್ತೆ ಜಾಸ್ತಿ. ಇದು ತಿನ್ನೋಕ್ಕೆ ಈ ಬೇಸಿಗೆಯಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇದು ತಣ್ಣಗಾದ್ಮೇಲೆ ಊಟ ಮಾಡಬೇಕು, ಯಾಕಂದರೆ ಬಿಸಿ ಇರುವಾಗ ತಿನ್ನೋಕ್ಕಾಗಲ್ಲ. ಇದು ಏನಿದ್ರೂ ಮಜ್ಜಿಗೆ ಜೊತೆ ತಿನ್ಬೋದು. ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೊಂಬಿಡಿ. ನೋಡಿ, ಇದು ಆಗೋವರೆಗೂ ಮಾತ್ರ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು. ಆಮೇಲೆ ನೋಡಿ ಹೆಂಗೆ ಕುದೀತಾ ಇದೆ. ಇದು ಕುದ್ದಷ್ಟು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಆಮೇಲೆ ಇದು ಕುದೀತಾ ಇದು ಗಟ್ಟಿ ಆಗುತ್ತೆ. ನೋಡಿ ಯಾವ ಥರ ಕುದೀತಾ ಇದೆ ಅಂತ. ಆಮೇಲೆ ನಾನು ಚೆನ್ನಾಗಿ ಕೈ ಆಡಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಬರುತ್ತೆ. ನೀವು ಈ ಬೇಸಿಗೆಯಲ್ಲಿ ಮಾಡ್ಕೊಳ್ಳಿ. ಅನ್ನ, ರೊಟ್ಟಿ, ಚಪಾತಿ ಏನೂ ಬೇಡ. ಈ ಕಟಾಲಿ ಆಮೇಲೆ ಮಜ್ಜಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ತಿಂತಾ ಇರೋದು ಸೂಪರಾಗಿರುತ್ತೆ. ನೋಡಿ, ಹಿಟ್ಟನ್ನ ನಾನು ತೆಗೆದಿಟ್ಕೊಂಡಿದ್ನಲ್ವ, ಆ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಂಬಿಡೋಣ. ಇಲ್ಲಾಂದರೆ ಅದು ಗಂಟು ಕಟ್ಕೊಂಡ್ಬಿಡುತ್ತೆ. ಗಂಟು ಕಟ್ಟೋಕೆ ಬಿಡಬೇಡಿ, ತುಂಬ ಇದಾಗಿಬಿಡುತ್ತೆ. ಇಲ್ಲಾಂದರೆ ಕೈ ಆಡಿಸ್ಕೊಂಬಿಡಿ. ನೋಡಿ, ಈ ಥರ ಕೈ ಆಡಿಸ್ಕೊಂಡು ಈ ಥರ ಗಟ್ಟಿಯಾಗಿ ಬರುತ್ತೆ. ಇದು ಕುದೀತಾ ಗಟ್ಟಿಯಾಗಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ, ಕಮೆಂಟು ಮಾಡಿ, ಲೈಕ್ ಮಾಡಿ. ಒಂದು ಸಲ ಮಾಡಿಕೊಂಡ್ರೆ ಇನ್ನೂ ಬೇಕು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಇದು ಕಟಾಲಿ ಜೋಳದ ಹಿಟ್ಟಿಂದು. ಥ್ಯಾಂಕ್ ಯು ಫಾರ್ ವಾಚಿಂಗ್.